ಎಲ್ಲರಿಗೂ ನಮಸ್ಕಾರ. ದಿನಾಂಕ 28/5ಗೆ ಚನ್ನರಾಯಪಟ್ಟಣ ಟೌನ್ ಸ್ಟೇಷನ್ ಲಿಮಿಟಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದ್ದು, ಕೊಲೆ ಆಗಿರುವ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಗುಲ್ಶೀರ್ ಬಾನು ಅಂತ, 34 ವರ್ಷ. 13 ವರ್ಷ ಹಿಂದೆ ಸೈಫ್ ಅಲಿ ಖಾನ್ ಅಲಿಯಾಸ್ ಸೈಫುಲ್ಲಾ ಖಾನ್ ಜೊತೆ ಅವ್ರು ಮದುವೆ ಮಾಡಿದ್ದಾರೆ. 2 ಜನ ಮಕ್ಕಳು ಇದ್ದಾರೆ. ಒಬ್ಬರು 12 ವರ್ಷ ಗಂಡು ಮಕ್ಕಳು ಮತ್ತು ಒಬ್ಬರು 7 ವರ್ಷ ಹೆಣ್ಮಕ್ಳು ಇದ್ದಾರೆ ಇವ್ರಿಗೆ. ಚನ್ನರಾಯಪಟ್ಟಣ ಟೌನಲ್ಲಿ ಕಂಚುಗಾರರ ಬೀದಿಯಲ್ಲಿ ವಾಸವಾಗಿದ್ದರು ಇವರು, ಗುಲ್ಶೀರ್ ಬಾನು ಅವರು. ದಿನಾಂಕ 28ಗೆ ಅವ್ರ ತಮ್ಮ ಆಸಿಫ್ ಪಾಷಾಗೆ ಒಬ್ಬರು ಚನ್ನರಾಯಪಟ್ಟಣ ಗೌರ್ಮೆಂಟ್ ಹಾಸ್ಪಿಟಲಿಂದ ಕಾಲ್ ಮಾಡಿಕೊಂಡು ಅವ್ರಿಗೆ ಹೇಳ್ತಾರೆ ದಟ್ ಅವ್ರ ತಂಗಿ ಡೆತ್ ಆಗಿದ್ದಾರೆ ಅಂತ. ಅದಾದ ನಂತರ ಅವ್ರು ಎಲ್ಲ ವಿಚಾರಣೆ ಮಾಡಿ ನಮ್ಮ ಚನ್ನರಾಯಪಟ್ಟಣ ಟೌನ್ ಸ್ಟೇಷನ್ಗೆ ಬಂದು ಒಂದು ಕೊಲೆ ಪ್ರಕರಣ ಮತ್ತು ಸೆಕ್ಷನ್ 3 ಆ್ಯಂಡ್ 4 ವರದಕ್ಷಿಣಾ ನಿಷೇಧ ಕಾಯ್ದೆಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಅದಾದ ನಂತರ ನಾವು ತನಿಖೆ ಸ್ಟಾರ್ಟ್ ಮಾಡ್ತೀವಿ. ತನಿಖೆ ಸ್ಟಾರ್ಟ್ ಮಾಡುವಾಗ ನಮಗೆ ಕೆಲವು ಕ್ಲೂಸ್ ಸಿಗುತ್ತೆ. ಇನ್ ದ ಸೆನ್ಸ್ ದ್ಯಾಟ್ ಕಳೆದ 13 ವರ್ಷದಿಂದ, ಅಂದರೆ ಮದುವೆ ಆದ ನಂತರನೇ ಇವ್ರ ಮೇಲೆ ತುಂಬ ಇವ್ರ ಗಂಡ ಮತ್ತು ಗಂಡನ ಕುಟುಂಬದವರು ತುಂಬ ಮಾನಸಿಕ ಮತ್ತು ದೈಹಿಕ ಹಿಂಸೆ ಮಾಡ್ತಾಯಿದ್ರು ವರದಕ್ಷಿಣಾ ಇಶ್ಯೂ ಮೇಲೆ. ಮತ್ತು ದಿನಾಂಕ 28ನೇ ತಾರೀಕಿಗೆ 3 ಜನ ಆರೋಪಿಗಳು, ಸೈಫ್ ಅಲಿ ಖಾನ್ ಅವ್ರ ಗಂಡ, ಅವ್ರ ಏಜ್ 31 ವರ್ಷ, ಗಾರೆ ಕೆಲಸ ಮಾಡ್ತಾಯಿದ್ರು ಇವರು. ಮತ್ತು ನಾಜಿಮಾ 50 ವರ್ಷ ಇವರತ್ತೆ, ಮತ್ತು ಅರ್ಫತ್ 23 ವರ್ಷ ಇವ್ರ ನಾದಿನಿ. ಈ 3 ಜನ ಸೇರಿಕೊಂಡು ಒಂದು ಸ್ಕ್ರೂ ಡ್ರೈವರ್ ತಗೊಂಡು ಇವ್ರ ಎದ್ದೆಗೆ ಚುಚ್ಚಿ ಇವ್ರಿಗೆ ಸಾಯಿಸಿದ್ದಾರೆ ಅಂತ ನಮಗೆ ವಿಚಾರ ಗೊತ್ತಾಗುತ್ತೆ. ಅದಾದ ನಂತರ ನಾವು ಈ 3 ಜನಗೆ ದಸ್ತಗಿರಿ ಮಾಡ್ತೀವಿ. ದಸ್ತಗಿರಿ ಮಾಡಿದ ನಂತರ ನಾವು ಸ್ಪಾಟ್ ವಿಸಿಟ್ ಮಾಡ್ತೀವಿ. ನಮ್ಮ ಸೋಕೋ ಟೀಮ್ಗೆ ಕರ್ಕೊಂಡು ನಾವು ಮನೆ ಸರ್ಚ್ ಮಾಡ್ತೀವಿ. ಮನೆ ಸರ್ಚ್ ಮಾಡುವಾಗ ನಮಗೆ ಈ ವೆಪನ್ ಆಫ್ ಅಫೆನ್ಸ್ ಅಂದರೆ ಸ್ಕ್ರೂ ಡ್ರೈವರ್ ಸಿಗುತ್ತೆ. ಮತ್ತು ಯಾರು ಡಿಸೀಸ್ಡ್ ಇದ್ದಾರೆ ಗುಲ್ಶೀರ್ ಬಾನು, ಅವ್ರದ್ದು ಬಟ್ಟೆಗಳು ಸಿಗ್ತವೆ. ಎಲ್ಲ ನಾವು ಅಮಾನತು ಮಾಡಿ ನಾವು ಇದು FSLಗೆ ಕಳಿಸ್ತೀವಿ. ಆ್ಯಸ್ ಆಫ್ ನಾವು ಈ 3 ಜನ ಆರೋಪಿಗಳು ಇವರು ಜುಡಿಷಿಯಲ್ ಕಸ್ಟಡಿದಲ್ಲಿದ್ದಾರೆ. ತನಿಖೆ ನಡೀತಾ ಇದೆ. ಹಾಂ, ಅವ್ರು ಬೇರೆ ಸ್ಟೋರಿ ಹೇಳ್ತಾ ಇದ್ರು. ಆ್ಯಕ್ಚುಲಿ ಈ ಕೇಸ್ ರಿಜಿಸ್ಟರ್ ಆಗಿದ್ದೆ 28ನೇ ತಾರೀಕಿಗೆ. ನಾವು ದಸ್ತಗಿರಿ ಮಾಡಿದ್ದೀವಿ 30ನೇ ತಾರೀಕಿಗೆ. ಇನಿಷಿಯಲಿ ಈ ಅಕ್ಯೂಸ್ಡ್ ಬೇಸಿಕಲಿ ನಾಜಿಮಾ ಅವರು, ಯಾರು ಅತ್ತೆ ಇದ್ದಾರೆ, ಮತ್ತು ಅರ್ಫತ್ ಇವ್ರ ನಾದಿನಿ, ಇವ್ರು ಬೇರೆ ಸ್ಟೋರಿ ಹೇಳ್ತಾ ಇದ್ರು. ದಟ್ ಇವರೇ ಬಿದ್ದಿದ್ದಾರೆ, ಇವರು ಸ್ಟೇರ್ಸ್ ಕ್ಲೈಮ್ ಮಾಡಿಕೊಂಡು ಹೋಗ್ತಾ ಇದ್ರು, ಸ್ಲಿಪ್ ಆಗಿ ಬಿದ್ದಿದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಯಾವಾಗ ನಾವು ಬಾಡಿ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ನಾವು ಶಿಫ್ಟ್ ಮಾಡಿದ್ದೀವಿ, ಆವಾಗ ನಮಗೆ ಸ್ವಲ್ಪ ಕ್ಲೂಸ್ ಸಿಗುತ್ತೆ. ಅವ್ರು ಏನು ಸ್ಟೋರಿ ಹೇಳ್ತಾ ಇದ್ರು ಮತ್ತು ಬಾಡಿ ಮೇಲೆ ಏನೇನು ಇಂಜರೀಸ್ ಇತ್ತು ಅದು ಮ್ಯಾಚ್ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವು ಇನ್ನೂ ಜಾಸ್ತಿ ತನಿಖೆ ಮಾಡ್ತೀವಿ ಮತ್ತು ಮನೆ ಸರ್ಚ್ ಮಾಡ್ತೀವಿ, ಅವ್ರಿಗೆ ಸರಿಯಾಗಿ ಎನ್ಕ್ವೈರಿ ಮಾಡ್ತೀವಿ. ಅದಾದ ನಂತರ ಇವರು 3 ಜನ ನಮಗೆ ಕನ್ಫೆಸ್ ಮಾಡ್ತಾರೆ ದಟ್ ಈ ಥರ ಆಗಿದೆ. ಮತ್ತು ಇವ್ರ ಫ್ಯಾಮಿಲಿ ಮೆಂಬರ್ಸ್ನು ಸಹ ಹೇಳ್ತಾರೆ ದಟ್ ಪದೇ ಪದೇ ಈ ಥರ ಇವ್ರಿಗೆ ಟಾರ್ಚರ್ ಮಾಡ್ತಾಯಿದ್ರು, ತುಂಬ ಮಾನಸಿಕ ಮತ್ತು ದೈಹಿಕ ಹಿಂಸೆ ಇವ್ರ ಮೇಲೆ ಮಾಡ್ತಾಯಿದ್ರು. ಸೊ ಆಲ್ಮೋಸ್ಟ್ 13 ವರ್ಷದಿಂದ ಇವ್ರ ಮೇಲೆ ಟಾರ್ಚರ್ ಆಗ್ತಾಯಿತ್ತು. ಸೊ ಇದು ಅವಾಯ್ಡ್ ಮಾಡಲಿಕ್ಕೆ ಇವರು ಫಸ್ಟ್ ಬೇರೆ ಸ್ಟೋರಿ ಹೇಳಿದ್ದಾರೆ. ಬಟ್ ಅವ್ರ ಬಾಡಿ ಮೇಲೆ ಇಂಜುರಿ ನೋಡಿಕೊಂಡು ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಚಾರಣೆ ಮಾಡಿ ಪ್ರಾಪರಾಗಿ ಮನೆ ಸರ್ಚ್ ಮಾಡಿಕೊಂಡು ಯಾವಾಗ ನಮಗೆ ವೆಪನ್ ಆಫ್ ಅಫೆನ್ಸ್ ಸಿಗುತ್ತೆ ಮತ್ತು ಅವ್ರ ಬ್ಲಡೀಡ್ ಕ್ಲೋತ್ ಸಿಗುತ್ತೆ, ಅದಾದ ನಂತರ ಈ ಸ್ಟೋರಿ ಎಲ್ಲ ನಮಗೆ ಕ್ಲಿಯರ್ ಆಗುತ್ತೆ. ಮತ್ತು ಈ 3 ಜನ ಆರೋಪಿಗಳು ಕೂಡ ನಮಗೆ ಕನ್ಫೆಸ್ ಮಾಡ್ತಾರೆ. ಹೌದು, ಯಾವ ಬಟ್ಟೆ ಅವ್ರ ಬಾಡಿ ಮೇಲೆ ಇತ್ತು ಅದು ಬೇರೆ, ಮತ್ತು ಬ್ಲಡೀಡ್ ಬಟ್ಟೆ ನಮಗೆ ಅವ್ರ ಮನೆಯಿಂದ ಸಿಕ್ಕಿದೆ. ವರದಕ್ಷಿಣೆ ಇಲ್ಲ, ಆ ಥರ ಏನೂ ಮಾಹಿತಿ ಬಂದಿಲ್ಲ ನಮಗೆ. ಕರೆಕ್ಟ್. ಯಾರು ಅಕ್ಯೂಸ್ ಮನೆಯಲ್ಲಿನೇ ಇದ್ರು ಅವರು. ಹಾಂ, ಅವ್ರು ಫುಲ್ ಸ್ಟೋರಿ ರೆಡಿ ಮಾಡ್ಕೊಂಡು ಇಟ್ಟಿದ್ದರು. ಬಟ್ ಯಾವಾಗ ನಾವು ವಿಚಾರಣೆ ಮಾಡಿದ್ದೀವಿ ದೆನ್ ನಮಗೆ ಆ್ಯಕ್ಚುಲಿ ಏನಾಗಿದೆ ಅದು ಗೊತ್ತಾಗಿದೆ. ಫಸ್ಟ್ ಸೈಫ್ ಅಲಿ ಖಾನ್ ಅವ್ರ ಗಂಡ, 31 ವರ್ಷ, ಗಾರೆ ಕೆಲಸ ಮಾಡ್ತಾಯಿದ್ರು ಇವರು. ಸೆಕೆಂಡ್ ನಾಜಿಮಾ 50 ವರ್ಷ,
ಇವರವ್ರ ಅತ್ತೆ. ಮತ್ತು ಅರ್ಫತ್ ನಾದಿನಿ 23 ವರ್ಷ. ಮಿನ್ನು ಮ್ಯಾರಿಡ್ ಇದ್ದಾರೆ, ಸೆಕ್ಷನ್ ಆಗಿತ್ತು ಅವ್ರಿಗೆ. ಸೊ ಅಲ್ಲೇ ಇದ್ದರು, ಮನೆಯಲ್ಲಿದ್ದರು. ಆ್ಯಕ್ಚುಲಿ ಹಾಸನದಲ್ಲಿ ಮದುವೆ ಆಗಿದೆ ಅವ್ರದ್ದು. ಬಟ್ ಇಲ್ಲೇ ಐ ಥಿಂಕ್ 28th ಇನ್ಸಿಡೆಂಟ್ ಆಗಿದೆ, 4 ದಿನ ಹಿಂದೆ ಬಂದಿದ್ದರು ಇಲ್ಲಿಗೆ. ಗಾರೆ ಕೆಲಸ.